ರೇಣುಕಾಸ್ವಾಮಿ ಕೊಲೆ ಕೇಸ್ ಕೂಲಂಕುಷವಾಗಿ ತನಿಖೆ ನಡೆಸಿರೋ ಪೊಲೀಸರು ಕೋರ್ಟ್ಗೆ ಚಾರ್ಜ್ ಶೀಟ್ ಸಲ್ಲಿಸಿದ್ದಾರೆ. ದರ್ಶನ್ ಪಾಲಿಗೆ ಈ ಚಾರ್ಜ್ ಶೀಟ್ ಬಹುದೊಡ್ಡ ಸಂಕಷ್ಟ ತಂದೊಡ್ಡಲಿದ್ಯಾ? ದರ್ಶನ್ ಸಿನಿಮಾ ಕರಿಯರ್ ಕಥೆ ಏನು? ಇಲ್ಲಿಗೆ ಮುಗಿದು ಹೋಗುತ್ತಾ? ಅವರು ಒಪ್ಕೊಂಡಿದ್ದ ಚಿತ್ರಗಳ ಕಥೆ ಏನು? ಬನ್ನಿ ನೋಡೋಣ. ಚಾರ್ಜ್ ಶೀಟ್ ರಹಸ್ಯ ಅಲ್ಲೇ ಅಡಗಿದೆ. ದರ್ಶನ್ ಸಿನಿ ಭವಿಷ್ಯ. ಕೊಲೆಯಲ್ಲಿ ದರ್ಶನ್ ಪಾತ್ರ ದೃಢ, ನಿರ್ಮಾಪಕರಿಗೆ ಢವಢವ. ಸರ್ಸೋ ಪಾಪ ಹೆಸರು ಕೇಳಲ್ವಾ? ರೇಣುಕಾಸ್ವಾಮಿ ಕೊಲೆ ಕೇಸ್ ತನಿಖೆ ಮುಕ್ತಾಯಗೊಂಡಿದ್ದು ಪೊಲೀಸರು ಚಾರ್ಜ್ ಶೀಟ್ ಸಲ್ಲಿಸಿದ್ದಾರೆ. ದರ್ಶನ್ ಏಟು ಆಗಿದ್ದು ಅವರ ವಿರುದ್ಧ ಗಂಭೀರ ಆರೋಪಗಳಿದೆ. ಕಿಡ್ನಾಪ್ ಮಾಡಿಸಿದ್ದು, ಹಲ್ಲೆ ಮಾಡಿದ್ದು, ಕೊಲೆ ಬಳಿಕ ಮುಚ್ಚಿ ಹಾಕಲು ಹಣ ನೀಡಿದ್ದು, ಕೊಲೆ ನಡೆದ ಸ್ಥಳದಲ್ಲಿರೋದು ಹಾಗೂ ಕೊಲೆ ಬಳಿಕ ಸ್ಥಳದಿಂದ ಪರಾರಿಯಾದ ದೃಶ್ಯ, ಹೀಗೆ ಸಾಲು ಸಾಲು ಸಂಕಷ್ಟ ಎದುರಾಗಿದೆ. ವಿಷಯ ಏನಪ್ಪಾ ಅಂದ್ರೆ, ಚಾರ್ಜ್ ಶೀಟ್ ವಿವರ ಕೇಳಿಯೇ ದರ್ಶನ್ ತಂಡ ಹೊಡೆದಿದ್ದಾರೆ. ಬರೀ ದರ್ಶನ್ ಮಾತ್ರ ಅಲ್ಲ, ಅವರನ್ನ ನಂಬಿ ಕೋಟಿ ಕೋಟಿ ಹಣ ಹೂಡಿರೋ ನಿರ್ಮಾಪಕರಿಗೂ ಢವಢವ ಶುರುವಾಗಿದೆ. ಮಿಲನ ಪ್ರಕಾಶ್ ನಿರ್ಮಾಣ ನಿರ್ದೇಶನದ ಡೆವಿಲ್ ಸಿನಿಮಾದ ಅರ್ಧ ಶೂಟಿಂಗ್ ಆಗಿದ್ದು 30 ಕೋಟಿಗೂ ಅಧಿಕ ಹಣ ಸಿನಿಮಾ ಮೇಲೆ ಹೂಡಿಕೆಯಾಗಿದೆ. ದರ್ಶನ್ ಬೇಲ್ ಮೇಲೆ ಹೊರಬಂದ್ರೆ ಸಿನಿಮಾ ಕಂಪ್ಲೀಟ್ ಮಾಡಬೇಕು ಅಂತ ನಿರ್ಮಾಪಕರು ಕಾಯ್ತಾ ಇದ್ದಾರೆ. ಆದ್ರೆ ಚಾರ್ಜ್ ಶೀಟ್ ವಿವರ ನೋಡಿ ಟೆನ್ಷನ್ ಆಗಿದ್ದಾರೆ. ಮನೆಯಲ್ಲೊಂದು ಪುಟ್ಟ ಪಾಪು ಇರುವುದು, ಫೋಟೋ ತೆಗೆಯಲ್ಲದಕ್ಕೆ ಬಲು ಕೋಪ ಬರುವುದು. ಡೆವಿಲ್ ನಿರ್ಮಾಪಕರು ಮಾತ್ರವಲ್ಲ, ದರ್ಶನ್ಗೆ ಕೋಟಿ ಕೋಟಿ ಅಡ್ವಾನ್ಸ್ ಕೊಟ್ಟಿರೋ ಕೆವಿಎನ್ ಪಿಕ್ಚರ್ಸ್, ಮೀಡಿಯಾ ಹೌಸ್ಗಳ ಒಡೆಯರು ಟೆನ್ಷನ್ ಆಗಿದ್ದಾರೆ. ಡೆವಿಲ್ ಬಳಿಕ ಪ್ರೇಮ್ ನಿರ್ದೇಶನದಲ್ಲಿ ಕೆವಿಎನ್ ಪಿಕ್ಚರ್ಸ್ ದೊಡ್ಡ ಬಜೆಟ್ನಲ್ಲಿ ಪೌರಾಣಿಕ ಚಿತ್ರ ಮಾಡೋದಕ್ಕೆ ಸಜ್ಜಾಗಿದ್ರು. ಅದಕ್ಕಾಗಿ ದರ್ಶನ್ಗೆ ಅಡ್ವಾನ್ಸ್ ಮಾಡಿದ್ರು. ಇನ್ನು ಮೀಡಿಯಾ ಹೌಸ್ನ ಶೈಲಜಾ ನಾಗ್ ಅವರು ವೀರಸಿಂಧೂರ ಲಕ್ಷ್ಮಣನ ಕುರಿತ ಬಿಗ್ ಬಜೆಟ್ ಹಿಸ್ಟಾರಿಕಲ್ ಸಿನಿಮಾ ಮಾಡೋದಕ್ಕೆ ದರ್ಶನ್ಗೆ ಅಡ್ವಾನ್ಸ್ ಕೊಟ್ಟಿದ್ರು. ಕಾಟೇರ ನಿರ್ದೇಶಕ ತರುಣ್ ಸುಧೀರ್ ಈ ಸಿನಿಮಾಗೆ ಆಕ್ಷನ್ ಕಟ್ ಫಿಕ್ಸ್ ಆಗಿತ್ತು. ಇನ್ನು ಜಗ್ಗುದಾದ ನಿರ್ಮಾಪಕ ರಾಘವೇಂದ್ರ ಕೂಡ ದರ್ಶನ್ಗೆ ಅಡ್ವಾನ್ಸ್ ಕೊಟ್ಟಿದ್ರು. ಒಟ್ಟು 5ಕ್ಕೂ ಹೆಚ್ಚು ಚಿತ್ರ ನಿರ್ಮಾಪಕರಿಂದ ಅಡ್ವಾನ್ಸ್ ರೂಪದಲ್ಲಿ ದರ್ಶನ್ ಹಣ ಪಡ್ಕೊಂಡಿದ್ರು. ಸದ್ಯ ಇವರೆಲ್ಲರಿಗೂ ದರ್ಶನ್ ವಿರುದ್ಧ ಹಾಕಿರೋ ಚಾರ್ಜ್ ಶೀಟ್ ನಿದ್ದೆಗೆಡಿಸಿದೆ. ಅಮಿತ್, ಫಿಲ್ಮ್ ಬ್ಯೂರೋ, ಪವರ್ ಟಿವಿ.